ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅನುಭವಿಸೋಕೆ ದೊಡ್ಡ ದೊಡ್ಡ ಬಂಗಲೆಗಳಿವೆ, ವಿಐಪಿ ಭದ್ರತೆ ಇದೆ, ಅಧಿಕಾರದ ವೈಭವಕ್ಕೆ ಎಸಿ ಕಾರುಗಳಿದೆ. ಆದ್ರೆ ಅದೇ ವ್ಯವಸ್ಥೆಯಲ್ಲಿ ಏನಾದ್ರೂ ಅನಾಹುತವಾದ್ರೆ, ಜನಸಾಮಾನ್ಯರ ಮೇಲೆ ದೌರ್ಜನ್ಯ ನಡೆದ್ರೆ ಹೊಣೆಗಾರಿಕೆಗೆ ಮಾತ್ರ ಯಾಕೆ ವಿಳಾಸವೇ ಇರೋದಿಲ್ಲ? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿ ರಕ್ತ ಹರಿಸಿದ ಆ ಕ್ರೌರ್ಯ ನಡೆದು 20 ದಿನಗಳೇ ಕಳೆದಿದೆ. ಆದ್ರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ಲಿ, ಗೃಹ ಸಚಿವ ಅಮಿತ್ ಶಾ ಅವರಾಗ್ಲಿ, ಸಂಸತ್ತಿನ ಒಳಗಾಗ್ಲಿ ಅಥವಾ ಹೊರಗಾಗ್ಲಿ ಒಂದು ಮಾತಾದ್ರೂ ಆಡಿದ್ದಾರ? ಉತ್ತರ ಕೊಡಬೇಕಾದ ಸ್ಥಳದಲ್ಲಿ ಶಾಂತಿಯೋ ಶಾಂತಿ. ಇಂತಹ ನಿಶ್ಶಬ್ದವೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಲಕ್ಷಣವ? ಒಮ್ಮೆ ಯೋಚಿಸಿ ನೋಡಿ. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಬೀದಿಗಿಳಿದಿದ್ದ ಆ ಯುವ ಜನರು ಯಾರು? ಅವರೇನು ಗಡಿ ದಾಟಿ ಬಂದ ಶತ್ರುಗಳ ಅಥವಾ ಕೈಯಲ್ಲಿ ಅಸ್ತ್ರ ಹಿಡಿದು ಸರ್ಕಾರವನ್ನ ಕೆಡವೋದಕ್ಕೆ ಬಂದಂತಹ ಉಗ್ರವಾದಿಗಳ? ಖಂಡಿತ ಇಲ್ಲ. ಅವರ ಕೈಯಲ್ಲಿದ್ದದ್ದು ತಮ್ಮ ಭವಿಷ್ಯದ ಕುರಿತಾದ ಪ್ರಶ್ನೆಗಳು. ವರ್ಷಗಟ್ಟಲೆ ಕಷ್ಟಪಟ್ಟು ಓದಿದ ಪರೀಕ್ಷೆಗಳು ಯಾಕೆ ರದ್ದಾಗ್ತದೆ? ಪ್ರಶ್ನೆ ಪತ್ರಿಕೆಗಳು ಯಾಕೆ ಸೋರಿಕೆಯಾಗುತ್ತೆ? ಸರ್ಕಾರದ ನೇಮಕಾತಿಗಳು ಯಾಕೆ ವರ್ಷಗಟ್ಟಲೆ ವಿಳಂಬವಾಗ್ತಾ ಇದೆ? ನಮ್ಮ ಬದುಕಿನ ಅಮೂಲ್ಯ ವರ್ಷಗಳನ್ನ ಹೀಗೆ ಹಾಳು ಮಾಡ್ತಾ ಇದ್ರೆ ನಮಗೆ ಉತ್ತರ ಕೊಡುವವರು ಯಾರು? ಇವೇ ಆ ಯುವಕರ ಪ್ರಶ್ನೆಗಳಾಗಿತ್ತು. ಶಿಕ್ಷಣ ಇಲಾಖೆ ಉತ್ತರಿಸಬೇಕು, ಸರ್ಕಾರ ಸಂಸತ್ತಿನಲ್ಲಿ ಚರ್ಚಿಸಬೇಕು ಅನ್ನೋದು ಅವರ ಒಂದೇ ಒಂದು ನ್ಯಾಯಯುತ ಬೇಡಿಕೆಯಾಗಿತ್ತು. ಆದ್ರೆ ಈ ಸರ್ಕಾರ ಏನ್ ಮಾಡ್ತು? ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಅಪ್ರಾಪ್ತರಿಗೆ ದೇಶದ್ರೋಹಿಗಳ ಪಟ್ಟ ಕಟ್ಟಲಾಯಿತು. ಉತ್ತರ ಬರಬೇಕಿದ್ದ ಜಾಗದಲ್ಲಿ ದೆಹಲಿ ಪೊಲೀಸರ ಲಾಠಿಗಳು ಬಂದವು. ರಕ್ತ ಚಿಮ್ಮುವಂತೆ ಹೊಡೆದು ಪ್ರತಿಭಟನಾಕಾರರನ್ನ ಬೀದಿಯಲ್ಲಿ ಎಳೆದೊಯ್ದ್ರು. ಆ ಹಿಂಸಾಚಾರದಲ್ಲಿ ಕೆಲ ಪೊಲೀಸರು ತಮ್ಮ ಐಡೆಂಟಿಟಿಯನ್ನೇ ಮರೆಮಾಚಿಕೊಂಡು ದೌರ್ಜನ್ಯ ಎಸಗಿದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜಂತರ್ ಮಂತರ್ನಲ್ಲಿ ಪೊಲೀಸರು ಬೀಸಿದ ಲಾಠಿಗಳ ಸಂಖ್ಯೆಯನ್ನ ಬೇಕಾದ್ರೆ ಎಣಿಸಬಹುದು. ಆದ್ರೆ ಆ ಲಾಠಿ ಏಟಿನ ಹಿಂದಿರುವ ರಾಜಕೀಯ ಅಹಂಕಾರ ಮತ್ತು ಹೊಣೆಗೇಡಿತನ ಇದೆಯಲ್ಲ, ಅದನ್ನ ಎಣಿಸೋದು ಅಷ್ಟು ಸುಲಭ ಇಲ್ಲ ಬಿಡಿ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ದೆಹಲಿ ಪೊಲೀಸ್ ಇಲಾಖೆ ಬರೋದು ನೇರವಾಗಿ ಕೇಂದ್ರ ಗೃಹ ಸಚಿವಾಲಯದ ಕೆಳಗೆ. ಅಂದ್ರೆ ಅದರ ಸಂಪೂರ್ಣ ನಿಯಂತ್ರಣ ಇರೋದು ಗೃಹ ಸಚಿವ ಅಮಿತ್ ಶಾ ಅವರ ಕೈಯಲ್ಲಿ. ಪೊಲೀಸರು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಿದ್ರೆ ಗೃಹ ಸಚಿವರು ಸಂಸತ್ತಿನಲ್ಲಿ ನಿಂತು ಧೈರ್ಯವಾಗಿ ಅದನ್ನ ಸಮರ್ಥಿಸಿಕೊಳ್ಬೇಕಿತ್ತು. ಇಲ್ಲ, ಪೊಲೀಸರು ಕಾನೂನು ಮೀರಿದ್ದಾರೆ ಅಂತ ಆದ್ರೆ ಅದರ ವಿರುದ್ಧ ಸ್ವತಂತ್ರ ತನಿಖೆಗೆ ಆದೇಶಿಸಬೇಕಿತ್ತು. ಆದ್ರೆ ಇಲ್ಲೇನಾಗಿದೆ? ಘಟನೆ ನಡೆದು 18-20 ದಿನಗಳಾದ್ರೂ ಅಮಿತ್ ಶಾ ಅವರು ಎಲ್ಲಿದ್ದಾರೆ? ಸಂಸತ್ತಿನಲ್ಲಿ ವಿಪಕ್ಷಗಳು ದಿನಾ ಪ್ರಶ್ನೆ ಕೇಳ್ತಾ ಇದ್ರು ಕೂಡ ಗೃಹ ಸಚಿವರು ಯಾಕೆ ಕಾಣೆಯಾಗಿದ್ದಾರೆ? ಪ್ರಧಾನಿ ಮೋದಿ ಅವರು ರಾತ್ರಿ ವೇಳೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಕಾಲ ಕಳೀತಾ ಇದ್ರೆ ಗೃಹ ಸಚಿವರು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇದೇ ಕಾರಣಕ್ಕೆ ನೇರವಾಗಿ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರೋದು. ಪೊಲೀಸರಿಗೆ ಅಷ್ಟೊಂದು ಬಲಪ್ರಯೋಗ ಮಾಡೋದಕ್ಕೆ ಗೃಹ ಸಚಿವರ ಬೆಂಬಲವಿಲ್ಲದೆ ಸಾಧ್ಯ ಇದೆಯಾ? ಹಾಗಿದ್ಮೇಲೆ ಅಮಿತ್ ಶಾ ಅವರು ಯಾಕೆ ಜವಾಬ್ದಾರಿ ಹೊತ್ತು ರಾಜೀನಾಮೆ ನೀಡಬಾರದು ಅಂತ ಹೇಳಿ? ನಿಮಗೆ ನೆನಪಿರ್ಲಿ, ಮೋದಿ ಶಾ ಆಡಳಿತದಲ್ಲಿ ಉತ್ತರದಾಯಿತ್ವ ಅನ್ನೋದು ಮರೀಚಿಕೆ ಆಗ್ತಾ ಇರೋದು ಇದೇ ಮೊದಲೇನಲ್ಲ. 2020-21ರಲ್ಲಿ ರೈತರು ತಮ್ಮ ಹಕ್ಕುಗಳಿಗಾಗಿ ದೆಹಲಿ ಗಡಿಗೆ ಬಂದಾಗ ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಅವರ ಗೃಹ ಇಲಾಖೆ ಏನ್ ಮಾಡಿತು? ರಸ್ತೆಗಳಿಗೆ ಕಬ್ಬಿಣದ ಮೊಳೆಗಳನ್ನ ಹೊಡೆದು ಕಾಂಕ್ರೀಟ್ ಗೋಡೆಗಳನ್ನ ಕಟ್ಟಿ ರೈತರ ಮೇಲೆ ಜಲಫಿರಂಗಿ ಮತ್ತು ಅಶ್ರುವಾಯು ಪ್ರಯೋಗಿಸಿ ದೌರ್ಜನ್ಯ ಎಸಗಿದ್ರು. ತಮ್ಮ ಹಕ್ಕು ಕೇಳೋದಕ್ಕೆ ಬಂದಂತಹ ದೇಶದ ಅನ್ನದಾತರನ್ನ ಶತ್ರುಗಳಂತೆ ನೋಡಿದಂತಹ ಸರ್ಕಾರ ಇವರದ್ದು. ಅಷ್ಟೇ ಯಾಕೆ, ಇದೇ ರೈತ ಹೋರಾಟದ ವೇಳೆ ಲಖಿಂಪುರದ ಖೇರಿಯಲ್ಲಿ ಏನಾಯ್ತು ಅಂತ ನೆನಪಿದ್ಯಾ? ಕೇಂದ್ರ ಗೃಹ ಇಲಾಖೆಯ ರಾಜ್ಯ ಸಚಿವ ಅಜಯ್ ಮಿಶ್ರಾ ಠೇಣಿ ಅವರ ಮಗ ಆಶೀಶ್ ಮಿಶ್ರಾ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ರೈತರ ಮೇಲೆ ಜೀಪು ಹರಿಸಿ 8 ಜನರನ್ನ ಕೊಂದಾಗ್ಲೂ ಕೂಡ ಈ ಸರ್ಕಾರ ರಾಜಕೀಯ ಹೊಣೆಗಾರಿಕೆಯನ್ನ ಹೊರೋದಕ್ಕೆ ಮುಂದೆ ಬರಲಿಲ್ಲ. ಇನ್ನು 2023ರಲ್ಲಿ ಇದೇ ಜಂತರ್ ಮಂತರ್ನಲ್ಲಿ ದೇಶಕ್ಕೆ ಪದಕ ತಂದಂತಹ ಮಹಿಳಾ ಕುಸ್ತಿಪಟುಗಳು ನ್ಯಾಯಕ್ಕಾಗಿ ಧರಣಿ ಕುಳಿತಾಗ ನೂತನ ಸಂಸತ್ ಭವನದ ಉದ್ಘಾಟನೆಯ ದಿನವೇ ಅದೇ ದೆಹಲಿ ಪೊಲೀಸರು ಅವರನ್ನ ಬೀದಿಗಳಲ್ಲಿ ಎಳೆದೊಯ್ದು ಹಿಂಸಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಈ ಆಡಳಿತಕ್ಕೆ ಯಾವುದೇ ಅಪರಾಧ ಪ್ರಜ್ಞೆ ಕಾಡಲಿಲ್ಲ ನೋಡಿ. ಇನ್ನು ಮಣಿಪುರ ಉರಿದು ಬೂದಿಯಾಯಿತು. ಜನಾಂಗೀಯ ಸಂಘರ್ಷದಲ್ಲಿ ನೂರಾರು ಜೀವಗಳು ಹೋದ್ವು.
ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರವನ್ನೂ ಮಾಡಲಾಯಿತು. ಸಾವಿರಾರು ಕುಟುಂಬಗಳು ಪರಿಹಾರ ಶಿಬಿರಕ್ಕೆ ತಳ್ಳಲ್ಪಟ್ಟವು. ಸರ್ಕಾರಿ ಶಸ್ತ್ರಾಗಾರಗಳಿಂದಲೇ ಆಯುಧಗಳು ಲೂಟಿಯಾದವು. ಒಂದು ರಾಜ್ಯ ತಿಂಗಳುಗಟ್ಟಲೆ ಆಂತರಿಕ ಭದ್ರತೆ ಇಲ್ಲದೆ ನರಳ್ತಾ ಇದ್ರು. ದೇಶದ ಗೃಹ ಇಲಾಖೆ ಮತ್ತು ಗೃಹ ಸಚಿವರು ವಹಿಸಿದ್ದು ಮಾತ್ರ ನಿರ್ಲಜ್ಜ ಮೌನ. ಈ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ರಾಜಕೀಯ ವೈಫಲ್ಯಕ್ಕೆ ಹೊಣೆ ಯಾರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವೇ ಸಿಗ್ತಾ ಇಲ್ಲ. ಅಧಿಕಾರದ ಶಿಖರದಲ್ಲಿ ಕುಳಿತವರು ನಾವು ಯಾರಿಗೂ ಉತ್ತರಿಸಬೇಕಿಲ್ಲ ಅನ್ನುವಂತಹ ಸರ್ವಾಧಿಕಾರಿ ಧೋರಣೆಗೆ ತಲುಪಿಬಿಟ್ಟಿದ್ದಾರೆ. ಆದ್ರೆ ಸ್ನೇಹಿತರೆ, ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ ಬಿಡಿ. ಕಳೆದ ಒಂದು ದಶಕದಲ್ಲಿ ವೈಫಲ್ಯಗಳನ್ನ ಪ್ರಶ್ನಿಸುವ ಧ್ವನಿಯನ್ನ ಹತೋಟಿಯಲ್ಲೇ ಇಡಲಾಗಿತ್ತು ನಿಜ. ಆದ್ರೆ ಈಗ ಆ ಧ್ವನಿ ಬಿರುಗಾಳಿಯಂತೆ ಎದ್ದು ನಿಂತಿದೆ. ಈ ಬಿರುಗಾಳಿಗೆ ನಾಯಕತ್ವ ನೀಡ್ತಾ ಇರೋದು ನಮ್ಮ ದೇಶದ ಜೆನ್ಸ್ ಯುವ ಪಡೆ. ಈ ಹೊಸ ತಲೆಮಾರಿನ ಯುವಕ ಯುವತಿಯರು ಸರ್ಕಾರ ಮಾಡಿದ್ದೇ ಕಾನೂನು, ಹೇಳಿದ್ದೇ ವೇದವಾಕ್ಯ ಅನ್ನುವಂತಹ ಆಡಳಿತದ ನಿದ್ರೆಗೆಡಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳ ಸಾಲು ಸಾಲು ವೈಫಲ್ಯಗಳ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವ ಹಂತಕ್ಕೆ ಈ ಯುವ ಶಕ್ತಿ ಸರ್ಕಾರವನ್ನ ತಂದು ಬಿಟ್ಟಿದೆ. ಈಗ ಪ್ರಶ್ನೆ ಇಷ್ಟೇ, ಶಿಕ್ಷಣ ಸಚಿವರ ರಾಜೀನಾಮೆಯ ಮೂಲಕ ಸರ್ಕಾರವೇ ರಾಜಕೀಯ ಹೊಣೆಗಾರಿಕೆಯ ತತ್ವವನ್ನ ಒಪ್ಪಿಕೊಂಡಿದೆ ಅಂದ ಮೇಲೆ ಅದೇ ಮಾನದಂಡ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಯಾಕೆ ಅನ್ವಯಿಸಬಾರದು? ಸಣ್ಣ ಸಣ್ಣ ತಪ್ಪಾದ್ರೂ, ಸಣ್ಣ ಲೋಪದೋಷವಾದ್ರೆ ಕಾನ್ಸ್ಟೇಬಲ್ ಅಮಾನತಾಗ್ತಾನೆ, ಇಂಟೆಲಿಜೆನ್ಸ್ ಫೇಲ್ ಆದರೆ ಅಧಿಕಾರಿ ವರ್ಗಾವಣೆಯಾಗ್ತದೆ. ಆದ್ರೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಭೀಕರ ಲಾಠಿ ಪ್ರಹಾರಕ್ಕೆ, ಮಣಿಪುರದ ಭದ್ರತಾ ವೈಫಲ್ಯಕ್ಕೆ, ಸಾಲು ಸಾಲು ಆಡಳಿತಾತ್ಮಕ ಕ್ರೌರ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ರಾಜಕೀಯ ಹೊಣೆ ಹೊರಬೇಕಲ್ವಾ? ಯಾಕೆ ಹೊರತಾ ಇಲ್ಲ ಅವರು? ಅಮಿತ್ ಶಾ ಅವರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಲ್ವಾ? ಹಾಗಿದ್ರೆ ಅಧಿಕಾರಕ್ಕೆ ಮಾತ್ರ ವಿಳಾಸವಿದ್ದು ಹೊಣೆಗಾರಿಕೆಗೆ ವಿಳಾಸವೇ ಇಲ್ಲದಿರೋದು ಪ್ರಜಾಪ್ರಭುತ್ವ ಅಂತ ಅನಿಸಿಕೊಳ್ಳೋದಿಲ್ಲ. ಭಾರತದ ಸಂವಿಧಾನದಲ್ಲಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಅಧಿಕಾರಕ್ಕೂ ಉತ್ತರದಾಯಿತ್ವ ಇದ್ದೇ ಇದೆ. ಅದರಿಂದ ನರೇಂದ್ರ ಮೋದಿ ಅವರಾಗ್ಲಿ, ಅಮಿತ್ ಶಾ ಅವರಾಗ್ಲಿ ಹೊರತಲ್ಲ. ಜಂತರ್ ಮಂತರ್ನಲ್ಲಿ ಹರಿದ ಯುವ ಜನರ ರಕ್ತಕ್ಕೆ, ಅವರ ಭವಿಷ್ಯದ ಪ್ರಶ್ನೆಗಳಿಗೆ ಈ ಸರ್ಕಾರ ಉತ್ತರ ನೀಡಲೇಬೇಕು. ಅಮಿತ್ ಶಾ ಅವರು ಜವಾಬ್ದಾರಿ ವಹಿಸಿಕೊಂಡು ರಾಜೀನಾಮೆ ನೀಡಬೇಕೋ ಬೇಡವೋ? ಪ್ರಜಾಪ್ರಭುತ್ವದ ಆಡಳಿತ ನಡೆಸುವವರು ಜನರಿಗೆ ಉತ್ತರದಾಯಿಯಾಗಿರಬೇಕೋ ಬೇಡವೋ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.